ಸಾಯಂಕಾಲ ಹೋಗಿ ಸರ್ ಊಟವಾ ಒಳಗಡೆ ಹೋಗ್ಬೇಕು, ಆ ಕಡೆ ಪೋಸ್ಟ್ ಒಳಗಡೆ ಇರ್ಬೇಕು, ಆಚೆ ಇರಬೇಕು. ಸಾಕ್ಬಿಡು ಸಂತು, ಸಾಕ್ಬಿಡು ಸಂತು, ಸಾಕು ಸಾಕು. ಆ ಕಡೆ ಕೊಡ್ಲಿ, ಆ ಕಡೆ ಕೊಡಕಲ್ಲ, ಆ ಕಡೆ ಕೊಡಕಲ್ಲ.
ಕೊಡೋಣ ಇಲ್ಲ ಹಾಂ ಎಳೆ ಎಳೆ ಹಾಂ ಹಾಂ ಇನ್ನೂ ಬೇಕು ಅವೆಲ್ಲ ಫಸ್ಟ್ ಹೊಡಿಬೇಕು டாப்ல இருக்குது எதுக்கு கலசத்துக்கு ஏய் அந்த போஸ்ட் தான் போயிடுச்சு போ ಮನುಷ್ಯರೇ ಇಲ್ಲಿ ಒಂದು ಹೊಸದಾಗಿ ಒಂದು ಏನು ಮಾಡಿದ್ದೀರಿ, ಒಂದು ಟ್ರಸ್ಟ್ ಅದು ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಒಂದೊಂದು ಜವಾಬ್ದಾರಿ ಒಬ್ಬೊಬ್ರಿಗೆ ವಹಿಸಿದ್ದೀರಿ. ಅದು ಸರಿಯಾಗಿ ನೀಟಾಗಿ ಅದ್ರ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಅದೇ ಅಲ್ದಿರೇ ಆಚಾರ ಆಗಲಿ ವಿಚಾರ ಆಗಲಿ ಈ ಸನಾತನ ಧರ್ಮನ ಉಳಿಸ್ಕೋಬೇಕಂತೇಳಿ ನಮ್ಮ ಹಿರಿಯರು ಹೇಳಿರೋ ಮಾತ್ರ ನಾವು ಅದರ ಒತ್ತಿ ಹೇಳ್ತಾ ಈ ಸನಾತನ ಧರ್ಮಕ್ಕೋಸ್ಕರ ಇವರೆಲ್ಲ ನಮ್ಮ ಪ್ರಾಣ ಇರೋವರೆಗೂ ನಾವು ಶ್ರಮಿಸಿ ನಮ್ಮದೊಂದು ಇಲ್ಲಿ ಗುರ್ತು ಬಿಟ್ಟು ಹೋಗ್ಬೇಕಂತೇಳಿ ಎಲ್ಲರೂ ಕೊಡ್ಕೊತೇವೆ. ನಮ್ಮ ಈ ಡಿಸ್ಟ್ರಿಕ್ಟ್ ಕೌನ್ಸಿಲರು ಸುರೇಶ್ ರೆಡ್ಡಿ ಅವರು ನಮಗೆ ಅವ್ರ ತಂದೆಯವರು ಗುರುತರವಾದಂಥ ಜವಾಬ್ದಾರಿಯರು. ನಮ್ಮ ಟ್ರಸ್ಟ್ಗೆ ಅವರು ಅಡ್ವೈಸರ್ಗೂ ಇದ್ದಾರೆ, ಹಿರಿಯರು, ಅವರ ಪುತ್ರರವರು. ಅವರು ನಮಗೆ ಸಹಕಾರ ಭಾಳ ತುಂಬ ಇರ್ತದೆ. ಹಾಗಾಗಿ ಮುಂದೆ ಉತ್ತರೋತ್ತರವಾಗಿ ದೇವಸ್ಥಾನ ನಾವು ಕಟ್ಟಬೇಕಾದ್ರೆ ಅವರ ಸಹಕಾರ ನಮಗೆ ನಿಲ್ತಾರೆ ಅವರು. ಹಾಗಾಗಿ ನಮ್ಮ ಜೊತೆ ಅವರು ಅಣ್ಣ ತಮ್ಮಂದರಾಗಿ ಇರ್ತಾರೆ ಅಂತೇಳಿ ನಂಬಿ ಅವ್ರಿಗೆ ಈ ಬಸವೇಶ್ವರ ಆಯುರಾರೋಗ್ಯ ಭಾಗ್ಯಗಳು ಕೊಡಲಿ ಅಂತೇಳಿ ಈ ಟ್ರಸ್ಟಿನ ವತಿಯಿಂದ ಅವ್ರಿಗೊಂದು ಸನ್ಮಾನ. ಮುಖ್ಯವಾಗಿ ನಮ್ಮ ಕೇಂದ್ರ ಬಿಂದು ಈ ಪಂಚಾಯತಿ ಅಧ್ಯಕ್ಷರು ಭಾಳ ಸರ್ವಿಸ್ ಮಾಡಿದ್ದಾರೆ. ಭೀಷ್ಮಾಚಾರ್ಯ ಅವ್ರಿಲ್ದೆ ಏನೂ ಆಗಲ್ಲ ಇಲ್ಲಿ, ಅವ್ರು ಇರಲೇಬೇಕು. ಅಲ್ಲದೆ ಈ ತೇರು ಕಳಿಸಿರೋದು, ಈ ಜಾತ್ರೆ ಎಲ್ಲವನ್ನೂ ಬಹಳ ಸೊಗಸಾಗಿ ಮಾಡ್ಕೊಂಡ್ಬಂದಿದ್ರು. ಅವರು ನಮ್ಮ ಜೊತೆ ಇರ್ತಾರೆ ಇನ್ನು ಮುಂದೆನು. ಅವ್ರಿಗೂ ಆರೋಗ್ಯ ಭಾಗ್ಯ ಬಸವೇಶ್ವರ ಆರಾಧ್ಯ ದೇವ ಕರುಣಿಸಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಕಾಣಿಕೆಯನ್ನು
ನಂಬರ್ ಎಸ್ಕೊಬೋದಾಗ್ತದೆ ಬಹಳ ಹಂಪಿ ಮುತುವರ್ಜಿ ವಿಷಯ. ಆಂಜನೇಯನ ದೇವಸ್ಥಾನ ಮಾಡಿದ್ದಾರೆ. ನಮಗೆ ಪ್ರಾಣ ದೇವರು ಆಂಜನೇಯ ಬೇಕಿಲ್ಲ ಆಕ್ಚುಲಿ. 0 ಇಲ್ಲಿ ಗರುಡಗಂಬದಲ್ಲೂ ಆಂಜನೇಯ ಇದೆ, ಆ ಕಾಲದಲ್ಲೇ ಮಾಡಿದ್ದಾರೆ. 507 ನಮ್ಮ ಜೊತೆ ಅವರು ನಿಮ್ಮ ಅಜ್ಜಿ ನಾವು ಕ್ಲಾಸ್ ಮಾಡಿಸ್ತೀವಿ. ಹೌದಾ? ನಮ್ಮ ವಿಶ್ವನಾಥ್ ಅವರು ಕೊಡಿಯಾಳ ಗ್ರಾಮ, ಅವರು ಯುವಕರು ನಮ್ಮ ಸಂಸ್ಥೆಗೆ ಅವರನ್ನು ದುಡಿಸಿದ್ದಾರೆ. ಇನ್ನು ಮುಂದೇನು ಅವರು ಸರ್ಕಾರ ನಮ್ಗೆ ಇರಲಿ ನಮ್ಮ ಸಾರ್ಕಳ್ಳಿ ಗ್ರಾಮದ ಸೋಮಣ್ಣವರು ನಮ್ಮ ಸಮಾಜ ಸೇವಕರು ಈ ದೇವಸ್ಥಾನಕ್ಕೆ ಅವರ ಸಹಕಾರ ಹೆಚ್ಚಿಗೆ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಮ್ಮ ಪರವಾಗಿ ನಾರಾಯಣ ರೆಡ್ಡಿ ಅವ್ರಿಗೆ ನಾರಾಯಣ ರೆಡ್ಡಿ ಅವರು ಹಿರಿಯರು కట్టి అలా గుడులను ఆ పూజలు నిర్వహించుకొని ఆ తర్వాత దుర్గాలు చేసుకొని మెయింటైన్ పోతాడు. అదే సపోర్ట్ మా దేవస్థానానికి కావాలా, ఈడలో అదే తర విషయాలని కోరుతాను. ಇನ್ನೊಂದೇನು ಗೊತ್ತಾ, ಈಗ ಈ ದೇವಸ್ಥಾನ ಈ ತರ ಇವತ್ತು ರೂಪ ತಗೊಂಡಿದೆ ಅಂತ ಹೇಳಿದ್ರೆ ನಾವು ಕಟ್ಟಬೇಕು, ಬೇಗ ಕಟ್ಟಬೇಕಂತ ಹಿರಿಯರು ಹೇಳಿದ್ರು. ಇವರು ನಮ್ಮ ಚಿತ್ತಾರೆಡ್ಡಿ, ರಾಜಪ್ಪ, ಅವ್ರಿಗೊಂದೊಂದು ಹಾಕಿದ್ರು ರಾಜಪ್ಪ ಅವ್ರಿಗೆ. ನಮ್ಗಿಂತ ಅವ್ರು ನಮಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈ ಕಾಲದಾಗಂತೂ ನಮ್ಮ ಚಂದ್ರಶೇಖರ್ ಆರಾಧ್ಯ ಅವರು ಬಹಳ ಮುತುವರ್ಜಿ ವಹಿಸಿ ಈ ಬಸವೇಶ್ವರನಿಗೆ ಅರ್ಚಕರಾಗಿ ನಮಗೆಲ್ರಿಗೂ ಒಂದು ಗುರುತರವಾದಂಥ ಜವಾಬ್ದಾರಿ ಹೊತ್ತಿದ್ದಾರೆ. ಅವ್ರಿಗೂ ಇನ್ನು ಮುಂದೆ ಆ ಬಸವೇಶ್ವರನ ಎಲ್ಲ ರೀತಿಯಿಂದ ಕೊಡಲಿ ಅಂತ ಹೇಳಿ ನಮ್ಮ ಟ್ರಸ್ಟಿನ ವತಿಯಿಂದ ಸನ್ಮಾನ. ಹಿರಿಯರು ರಾಜಪ್ಪನವರು ನಮ್ಮ ದೇರ್ ಮಾಡೋದಿರ್ಬೋದು ಅಥವಾ ಪ್ರತಿಯೊಂದು ದೇವರು ಮುಂದೆ ನಿಂತು ಮಾಡ್ತಿರ್ತಾರೆ. ಪರ್ಸನಲ್ ಆಗಿ ಅವ್ರಿಗೆ ಇಲ್ಲಿ ಆರೋಗ್ಯ ಬಗ್ಗೆ ಕೊಡಲಿ, ಸೇವೆ ಮಾಡೋ ಇದು ದೇವ್ರ ಕೊಡಲಿ ಬಸವೇಶ್ವರ ಅಂತ. ಅವರೇ ಮುಂದೆ ನಿಂತು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಊಟಗಳು ಬಹಳ ಯಥೇಚ್ಛವಾಗಿ ಮಾಡಿಸಿದ್ರು, ಚೆನ್ನಾಗಿದೆ, ಸೊಗಸಾಗಿದೆ, ರುಚಿಕರವಾಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿಸಿ ಅವರು ಬಸವೇಶ್ವರ ಒಳ್ಳೇದು ಮಾಡಿದ್ದಾರೆ.